ಹಲೋ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಮತ್ತೆ ಆಫ್ಟರ್ ಎ ಲಾಂಗ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏಕೆಂದರೆ ನಮ್ಮ ಮನೆ ಗೃಹ ಪ್ರವೇಶ ಇದೆ ರೀಸೆಂಟು. ಸೊ ಅದ್ರದ್ದು ಒಂದಷ್ಟು ವರ್ಕಿಂಗ್ ಪ್ರೋಗ್ರೆಸ್ ನಡೀತಾ ಇದೆ. ಸೊ ನಾನು ಎಷ್ಟೇ ಪ್ರಾಮಿಸ್ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡ್ಕೊಳ್ತೀನಿ, ಅಪ್ಲೋಡ್ ಮಾಡ್ತೀನಿ ಅಂತ, ಬಟ್ ಆಗ್ತಾ ಇಲ್ಲ ಅದು. ಸೊ ಯಾವಾಗ ಫ್ರೀ ಆಗ್ತೀನಿ ಅಂತ ನೋಡಬೇಕು, ಏಕೆಂದರೆ ಸಾಕಷ್ಟು ವಿಡಿಯೋಗಳು ಇನ್ನೂ ನನ್ನ ಫೋಲ್ಡರಲ್ಲಿ ಹಾಗೇ ಇದೆ. ಸೊ ಒಂದೊಂದಾಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಎಲ್ಲ ಸಹಕರಿಸಿ, ಹಾಗೆ ಮೊದಲಿನಷ್ಟು ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಸೊ ಈ ವ್ಲಾಗ್ ಬಂದು ನಮ್ಮ ಟ್ರಿಪ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾವು ಯಾಣ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ಎಲ್ಲಿಗೆ ಏನು ಅನ್ನೋದು ಈ ವ್ಲಾಗಲ್ಲಿ ಗೊತ್ತಾಗಿದೆ. ಸೊ ನೆಕ್ಸ್ಟ್ ನಾವು ಬಂದಿದ್ದು 1 hour ಮ್ಯಾಂಗ್ರೋವ್ ಫಾರೆಸ್ಟಿಗೆ ಬಂದ್ವಿ. ಇದು ಕೂಡ ಪ್ಲ್ಯಾನ್ ಏನಿರಲಿಲ್ಲ ನಮ್ಮ ಲೀಸ್ಟಲ್ಲಿ. ನಮ್ಮ ಸುದಿ ಕೊಡಿಸಿದ್ದು ಒಂಥರ ಸರ್ಪ್ರೈಸ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಸೊ ನಮಗೆ ಪ್ಲ್ಯಾನ್ ಇರಲಿಲ್ಲ. ಆನ್ ದ ವೇ ಬರಬೇಕಾದ್ರೆ ಇದೇ ಬನ್ನಿ ಹೋಗೋಣ ಅಂತ ಅಂದ್ಕೊಂಡು ಕರ್ಕೊಂಡು ಹೋದರು. ಸೊ ತುಂಬ ಅಂದರೆ ತುಂಬ ಖುಷಿಯಾಯಿತು. ಸೊ ಇಷ್ಟು ದಿನ ಫೋನಲ್ಲಿ ನೋಡ್ಕೋತಾ ಇದ್ದಿದ್ದು ಬ್ಯೂಟಿಫುಲ್ ನೇಚರ್ನ ಇವಾಗ ರಿಯಲ್ ನೋಡ್ತಾ ಇದ್ದೀವಲ್ಲ, ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಸೊ ಇದು ಎಂಟ್ರ್ ಆಗ್ತಿದ್ದಂಗೆ ಆ ಕಡೆ ಈ ಕಡೆ ತುಂಬ ಸಾಕಷ್ಟು ಜಾಗ ಇದೆ ಪಾರ್ಕಿಂಗಿಗೆ ಕೂಡ. ಸೊ ಎಂಟ್ರೆನ್ಸ್ದಲ್ಲಿ ಇವಾಗ ಸೇವ್ ಮ್ಯಾಂಗ್ರೋವ್ಸ್ ಅಂತ ಒಂದು ಟ್ಯಾಗ್ ಲೈನ್ ಇದೆ, ಅಲ್ಲಿ ನಿಂತ್ಕೊಂಡು ಫೋಟೋಸ್ ತೊಗೊಬೋದು. ಇವಾಗ ನಾವು ಬಂದಿರೋದು ಒಂದು ಶರಾವತಿ ಖಾಂಡ್ಲ ನಡಿಗೆ ಅಂದರೆ ಮ್ಯಾಂಗ್ರೋವ್ ಫಾರೆಸ್ಟ್. ಸೊ ಅಲ್ಲಿಗೆ ಬಂದಿದ್ವಿ, 1 hour ರೀಚ್ ಆಗಿದ್ವಿ. ಇವಾಗ ಟೈಮ್ ಬಂದು 1:30 ಆಗಿದೆ. ಬಟ್ ವೀಕ್ ಡೇಸಲ್ಲೂ ಕೂಡ ತುಂಬ ರಶ್ ಇದೆ. ನಾನೇನೋ ರಶ್ ಇರಲ್ಲ ಅಂದ್ಕೊಂಡಿದ್ದೆ, ಬಟ್ ತುಂಬ ರಶ್ ಇದೆ. ಸೊ ಇಷ್ಟು ದಿನ ಎಲ್ಲ ಇನ್ಸ್ಟಾಗ್ರಾಮ್ ವೀಡಿಯೋಸಲ್ಲಿ ನೋಡ್ಕೊಂಡಿದ್ದೆ ಆಗಿತ್ತು ಮ್ಯಾಂಗ್ರೋವ್ ಫಾರೆಸ್ಟ್ನ. ಸೊ ಇವಾಗ ಲೈವಾಗಿ ನೋಡೋಣ ಬನ್ನಿ. ಆ್ಯಂಡ್ ನೀವು ಕೂಡ ನನ್ನ ಮುಖಾಂತರ, ಸೊ ಈ ವಿಡಿಯೋ ಮುಖಾಂತರ ನೀವು ಕೂಡ ಯಾರ್ಯಾರು ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಹೋಗಿಲ್ಲ ನೀವು ಕೂಡ ನೋಡ್ಬೋದು. ಸೊ ಬನ್ನಿ ಹೋಗೋಣ, ಹೇಗಿದೆ ನೋಡೋಣ. ನೋಡಿ ಐಸ್ ಕ್ರೀಮ್ ತಿನ್ಕೊಂಡು ವೇಕಪ್ ಹಾಕ್ಬಿಟ್ಟು ಬರ್ತಾ ಇದ್ದಾರೆ ಈಗ ನಡೀಲಿಕ್ಕೆ. ಅಲ್ವಾ ಮಗಳೇ? ಹೆಮಿ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಮ್ಯಾಂಗ್ರೋವ್ ಫಾರೆಸ್ಟ್ ಹೇಗಿದೆ ಅಂತ. ಸೊ ನಾವಿವಾಗ ಇಲ್ಲಿ ಬೋಟಲ್ಲೇನು ಹೋಗ್ತಾ ಇಲ್ಲ, ಜಸ್ಟ್ ವಾಕ್ ಅಷ್ಟೇ. ಬೋಟಲ್ಲಿ ಹೋದರೆ 1000+ ಸೊ ನಾವು ಅಂದ್ಕೊತೀವಿ ಅಲ್ವಾ, ಕೆಲವೊಂದು ರೀಲ್ಸಲ್ಲಿ ರೀಲ್ಗೂ ರಿಯಾಲಿಟಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಂತ. ಎಸ್ ಗೈಸ್, ನನಗೂ ಕೂಡ ಅದೇ ರೀತಿ ಅನುಭವ ಆಯಿತು. ಸೊ ನಾನು ಮೇ ಬಿ ಬಂದಿದ್ದು ರಾಂಗ್ ಸೀಸನಲ್ಲಿ ಅಂತ ಅನಿಸುತ್ತೆ. ಹಾಗಾಗಿ ನೀರು ಕೂಡ ಏನೂ ಅಷ್ಟೊಂದು ಇರಲಿಲ್ಲ, ಸ್ವಲ್ಪ ಕಮ್ಮಿನೇ ಇತ್ತು ನೀರು. ನೀವು ನೋಡ್ತಾ ಇರ್ಬೋದು ಎಲ್ಲ ಫುಲ್ ಡ್ರೈ ಆಗಿಬಿಟ್ಟಿದೆ, ಆ ರೀತಿ ಇತ್ತು. ಅಲ್ಲೇ ಕೆಲವೊಂದಷ್ಟು ಫೋಟೋಸ್ನ ತೆಗೆಸ್ಕೊಂಡು ಒಂದಷ್ಟು ಕ್ಲಿಪ್ಪಿಂಗ್ನ ತಗೊಂಡೆ. ದೆನ್ ಅಲ್ಲಿ ಒಂದು ಬೋರ್ಡ್ ಇತ್ತು. ಸೊ ಅಲ್ಲಿ ಓದಿದ್ದು ನಾನು ಏನಂತ ಹೇಳಿದ್ರೆ, ಇಷ್ಟೊಂದು ಒಂದೇ ರೀತಿ ಗಿಡಗಳು ಹೇಗೆ ಬಂತು ಅಂತ ಹೇಳಿದ್ರೆ, ಸೊ ಇದ್ರದ್ದು ಗಿಡ ಮೀನ್ಸ್ ಮರಗಳದ್ದು ಬೀಜ ಇರುತ್ತೆ ಅಲ್ವಾ, ಅಲ್ಲೇ ಉದ್ರಿ ಅಲ್ಲಲ್ಲೇ ಒಂದೊಂದು ಗಿಡಗಳು ಆಗಿ ಈ ಥರ ದೊಡ್ಡದಾಗಿ ಮ್ಯಾಂಗ್ರೋವ್ ಫಾರೆಸ್ಟ್ ಆಗಿದೆ ಅಂತೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಬೆಸ್ಟ್ ಪಾರ್ಟ್ ಅಂದರೆ ಫೋಟೋಶೂಟ್ಗಂತೂ ಮಸ್ತಾಗಿತ್ತು. ಆ್ಯಂಡ್ ಬರಬೇಕಾದ್ರೆ ಯಾವುದೇ ರೀತಿ ಭಯ ಇರಲಿಲ್ಲ. ಮೇ ಬಿ ಅಲ್ಲಿ ಏನು ನೀರು ಇರಲಿಲ್ವಲ್ಲ, ಅದಕ್ಕೋಸ್ಕರ ಭಯ ಇರಲಿಲ್ಲ ಅನಿಸುತ್ತೆ. ಹಾಗೆ ಕೆಲವೊಂದು ಮರದ ಸ್ಟೆಪ್ ಕೂಡ ಅಲ್ಲೆಲ್ಲ ಅಳ್ಳಾಡ್ತಾಯಿತ್ತು, ಅಥವಾ ಒಂದೊಂದು ಮಿಸ್ ಆಗೋಗಿತ್ತು. ಒಟ್ಟಲ್ಲಿ ಒಂಥರ ನೈಸ್ ಎಕ್ಸ್ಪೀರಿಯೆನ್ಸು. ನೀರಿದ್ದಾಗ ಬಂದಿದ್ರೆ ಮೇ ಬಿ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಯೂಶ್ವಲಿ ಇಲ್ಲಿಗೆ ಬರೋರು ಜಾಸ್ತಿ ಬೋಟಿಂಗ್ನ ತೊಗೊತಾರೆ, ಬೋಟಿಂಗ್ನ ಪ್ರಿಫರ್ ಮಾಡ್ತಾರೆ. ಅದಕ್ಕೆಲ್ಲ ಐ ಥಿಂಕ್ ಅಡ್ವಾನ್ಸ್ ಬುಕ್ ಮಾಡಬೇಕು ಅನಿಸುತ್ತೆ. ನಮ್ಮದು ವಿತೌಟ್ ಪ್ಲ್ಯಾನ್ ಬಂದಿದ್ದಲ್ವ, ಹಾಗಾಗಿ ನಾವು ಯಾವುದೇ ರೀತಿ ಬೋಟಿಂಗ್ ಮಾಡ್ಕೊಳ್ಳಿಲ್ಲ. ಜಸ್ಟ್ ಹೋಗಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ. ಇನ್ನು ನಮ್ಮ ಜಶ್ವಿಗೆ ಅಲ್ಲಿ ಅದಿದೆ ಇದಿದೆ ಬೋಟ್ ಇದೆ ಅಂತೆಲ್ಲ ತೋರಿಸ್ಕೊಂಡು, ಇನ್ನು ಅವಳನ್ನು ಕೂಡ ಒಂದು ಸ್ವಲ್ಪ ನೈಸ್ ಮಾಡ್ಕೊಂಡು ಕರ್ಕೊಂಬರ್ತಾಯಿದ್ವಿ. ಬಿಕಾಸ್ ಅವಳು ಸ್ವಲ್ಪ ಮೂಡಿಯಾಗಿದ್ದಾಳೆ. ಹಾಗಾಗಿ ಸೊ ಮೇಯ್ನ್ ಪ್ಲೇಸ್ ಬಂದರು ಇದೆ, ಸ್ವಲ್ಪ ನೀರು ಮಧ್ಯ ಐತೆ. ಐ ಥಿಂಕ್ ಇನ್ನೂ ಜಾಸ್ತಿ ನೀರು ಬಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ನಮಗೆ ಅಲ್ಲಿ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೂ ಪ್ಲೇಸ್ ಇರಲಿಲ್ಲ. ಜನ ಸ್ವಲ್ಪ ಅಷ್ಟೇ ಲಿಟಲ್ ಬಿಟ್ ಇದ್ದರು. ನಾವು ಕೂಡ ಹಂಗೆ ಮುಂದೆ ಹೋಗಿ ಒಂದಷ್ಟು ವೀಡಿಯೋಸು ಫೋಟೋಸು ಅಂತ ತೆಗೆಸ್ಕೊಂಡ್ವಿ. ಬಟ್ ಗೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಬ್ಯೂಟಿಫುಲ್ ನೇಚರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲೇ ಒಂದೆರಡು ಫೋಟೋಶೂಟ್ ಕೂಡ ಮಾಡ್ತಾಯಿದ್ರು. ನಾನು ಹೇಳಿಲ್ವ ಒಂದೊಂದು ಅಲ್ಗೆಗಳು ಬಿಟ್ಟೋಗಿದೆ ಅಂತ, ನೋಡಿ ಅದೇ. ಹಾಗೆ ನಾನು ಒಂದಷ್ಟು ರೀಲ್ಸ್ ಮಾಡಿಕೊಂಡು ಅದು ಹೋಗಲಿ ಗಟ್ಟಿ ಆಯಿತಾ ಇಲ್ವಾ ಅಂತೇಳಿ ಜಂಪೆಲ್ಲ ಮಾಡಿ ನೋಡ್ತಾ ಇದ್ದೆ. ಬಟ್ ಚೆನ್ನಾಗಿತ್ತು. ಸ್ವಲ್ಪ ನೀರು ಇರಬೇಕಿತ್ತು ಅನಿಸ್ತು, ಅದು ಬಿಟ್ಟರೆ ಇನ್ನೆಲ್ಲ ಓಕೆ ಇತ್ತು. ದೆನ್ ಆಗ ನಾವು ಹೋಗಿದ್ದ ಟೈಮಲ್ಲಿ ಸ್ಕೂಲ್ ಮತ್ತು ಕಾಲೇಜ್ ಕಡೆಯಿಂದ ಎಲ್ಲರೂ ಇದಕ್ಕೆ ಬಂದಿದ್ರು, ಟ್ರಿಪ್ಪಿಗೆ ಬಂದಿದ್ದರು. ಸೊ ಒಂದು ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇತ್ತು. ನೋಡ್ತಾ ಇದ್ದಿದ್ದು ಈ ಥರ ಬ್ರಿಡ್ಜ್ ವಾಕು ಇವಾಗ ಲೈವಲ್ಲಿ ನೋಡೋದು ತುಂಬ ಖುಷಿ ಆಯಿತು. ಬಟ್ ಏನು ಬೇಜಾರಂದರೆ ಎಲ್ಲೇ ಬಂದು ನಮ್ಮ ಜಸ್ವಿ ತುಂಬ ಹಠ ಮಾಡ್ತಾ ಇದ್ದಾಳೆ, ಅದೊಂದೇ ಬೇಜಾರಾಯಿತು. ಪ್ರತಿ ಒಂದು ಸರಿ ಒಂದು ಫೋಟೋಗಿರಲಿ ಒಂದು ಏನಕ್ಕಾದ್ರೂ ಇರಲಿ ತುಂಬ ಹಠ ಮಾಡ್ತಾಯಿದ್ದಾಳೆ. ಬಟ್ ಮಸ್ತ್ ಪ್ಲೇಸ್ ಅಂತ ಹೇಳ್ಬೋದು. 20 ರೂಪೀಸ್ ಆಗುತ್ತೆ ಟಿಕೆಟು. ಬಟ್ ಇದೆಲ್ಲ ಒಂದೊಂದು ಸರಿ ಶೇಕ್ ಆಗ್ತಾಯಿದೆ. ಬಟ್ ರೀಲ್ಗೂ ಮತ್ತು ರಿಯಲ್ಗೂ ತುಂಬ ಡಿಫ್ರೆನ್ಸ್ ಇದೆ ಗೈಸ್.
ಸೊ ನೀವು ಕೂಡ ನೋಡ್ಕೊಳ್ಳಿ ರಿಯಾಲಿಟಿ ಯಾವ ರೀತಿ ಇರುತ್ತೆ, ರೀಲ್ಸಲ್ಲಿ ಯಾವ ರೀತಿ ಇರುತ್ತೆ ಅಂತ. ಇನ್ನು ಅಲ್ಲೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು. ಸೊ ಗೈಸ್, ಇವಾಗ ನಾವು ಈಗ ಹೋಗಿದ್ವಿ ಅಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್, ಅದು ಆಪೋಸಿಟ್ ಅದ್ರ ಆಪೋಸಿಟ್ ಇರೋಂತಹ ಹೊನ್ನಾವರ್ ಎಕೋ ಬೀಚ್ ಇಲ್ಲಿಗೆ ಬಂದಿದ್ದೀವಿ. ಸೊ ಇದು ಕೂಡ ಫಸ್ಟ್ ಟೈಮೇ ಬರ್ತಾ ಇರೋದು. ಸೊ ಬನ್ನಿ ಹೇಗಿದೆ ನೋಡೋಣ. ಆಲ್ರೆಡಿ ಜಶ್ವಿಲ್ಲ ರೆಡಿಯಾಗಿದ್ದಾಳೆ, ಅವಳು ಟಾಯ್ಸ್ನೆಲ್ಲ ತಗೊಂಡು ಆಟಾಡಬೇಕು ಅಂತ ಹೇಳಿ. ಆಪೋಸಿಟ್ಟೇ ಈ ಬೀಚ್ ಇರೋಂಥದ್ದು. ಸೊ ಆ ಕಡೆ ನೋಡಿದ್ರೆ ಶರಾವತಿ ನದಿ, ಈ ಕಡೆ ನೋಡಿದ್ರೆ ಬೀಚು. ಸೊ ಬನ್ನಿ ನೋಡೋಣ. ಅಲೆಗಳಂತೂ ತುಂಬ ಫಾಸ್ಟಾಗೇ ಇದೆ ಆ್ಯಂಡ್ ತುಂಬ ಕ್ಲೀನಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ ಬೀಚನ್ನ. ಬೇರೆ ಬೀಚಸ್ಟು ಇಲ್ಲೇನು ಅಷ್ಟು ಗಲೀಜಿರಲಿ ಅಥವಾ ಜಾಸ್ತಿ ಜನಗಳಿರಲಿ ಆ ಥರ ಏನಿಲ್ಲ. ಬಟ್ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನೀವೇನಾದರೂ ಫುಡ್ ಇದ್ದರೆ ಹೊರ್ಗಡೆ ಔಟ್ಸೈಡೇ ತೊಗೊಂಬರ್ಬೇಕಾಗುತ್ತೆ. ಬಿಕಾಸ್ ಇಲ್ಲೇನೋ ಅಷ್ಟೊಂದು ಏನು ಇರುವುದಿಲ್ಲ. ಹಾಗಾಗಿ ಜಶ್ವಿನ್ ತೋರಿಸ್ತೀನಿ ಇರಿ ಹೇಗೆ ಬರ್ತಾಯಿದ್ದಾಳೆ ಅಂತ. ಇದ್ದೀರಾ ಹೆಂಗೆ ಕಂಕ್ಳಿಗೆ ಎತ್ಕೊಂಡು ಬರ್ತಾಯಿದ್ದಾಳೆ ಅವಳು ಆಟ ಸಾಮಾನ. ಅವಳು ಫುಲ್ ಫಿಕ್ಸ್ ಆಗಿಬಿಟ್ಟಿದ್ದಾಳೆ ಬೀಚಲ್ಲಿ ಇಳಿಯಲ್ಲ ಅಂತ ಹೇಳಿ. ನೋಡ್ತಾ ಇರ್ಬೋದು ಬೀಚ್ ಔಟ್ಲುಕ್ಕು ಜನನೇ ಇಲ್ಲ. ಸೊ ನಾವೀಗ ರೀಸೆಂಟಾಗಿ ಹೋಗಿರುವಂತಹ ಮಲ್ಪೆ ಬೀಚ್ ಇರ್ಬೋದು, ಮುರುಡೇಶ್ವರ ಇರ್ಬೋದು, ಅಲ್ಲೆಲ್ಲ ತುಂಬ ಜನ ಇದ್ದರು. ಬಟ್ ಇಲ್ಲೇನು ಅಷ್ಟೊಂದು ಜನ ಏನಿಲ್ಲ, ಆರಾಮ್ಸೆ ನಾವು ಆಟ ಆಡ್ಕೊಂಡಿರ್ಬೋದು. ಬಟ್ ಏನು ಫೆಸಿಲಿಟೀಸ್ ಇಲ್ಲ ಅಂದರೆ ಫುಡ್ ಫೆಸಿಲಿಟೀಸ್ ಅಷ್ಟೊಂದು ಇರೋದಿಲ್ಲ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಓಕೆ. ನಿಮಗೆ ಫುಡ್ ಬೇಕು ಅಂತ ಹೇಳಿದ್ರೆ ಈ ಬೀಚ್ನ ಪ್ರಿಫರ್ ಮಾಡಿಬಿಡಿ. ನೀಟ್ನೆಸ್ ಆಗಿ ಆಟಾಡಬೇಕು ಅಂತ ಹೇಳಿದ್ರೆ ಈ ಬೀಚ್ನ ಪ್ರಿಫರ್ ಮಾಡಿ. ಸೊ ಅಲೆಗಳ ಶಬ್ದ ಕೇಳ್ತಾ ಇದ್ದೀರಾ ಅಂತ ಅನ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಬನ್ನಿ ನಮ್ಮ ಜಶ್ವಿ ಹೇಗೆ ಆಟಾಡ್ತಾ ನೋಡೋಣ. ಇನ್ನು ನಾವು ಹಾಗೆ ಬರ್ತಾ ಇರಬೇಕಾದ್ರೆ ಮರಳು ಕಲರ್ ತುಂಬ ಚಿಕ್ಕ ಚಿಕ್ಕ ಕ್ರ್ಯಾಪ್ಸ್ ಕೂಡ ಇತ್ತು. ನಮ್ಮ ಸುದಿ ಎತ್ತು ತೋರಿಸ್ತಾ ಇದ್ರು. ನೀವು ನೋಡ್ತಾ ಇರ್ಬೋದು ಎಷ್ಟು ಪುಟ್ಟದ್ದು, ಅಲ್ಲಲ್ಲೇ ಜಂಪ್ ಹೊಡಿತಾಯಿತ್ತು. ಮುಟ್ಟಿದ್ರೂ ಸಾಕು ಮರಳೊಳಗಡೆ ಹೋಗ್ಬಿಡ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು ಮಾತ್ರ. ಸೊ ನಾನು ಬೀಚ್ ಒಳಗಡೆ ಒಂದಷ್ಟು ಶಂಕುಗಳನ್ನೆಲ್ಲ ನೋಡಿದೆ. ಅದರಲ್ಲೆಲ್ಲ ಈ ಥರ ಚಿಕ್ಕ ಚಿಕ್ಕ ಕ್ರ್ಯಾಬ್ಗಳಿತ್ತು. ಎಷ್ಟೇ ಮುಟ್ಟಕ್ಕೆ ಹೋದರೂ ಮುಂದೆ ಮುಂದೆ ಪಾಸ್ ಆಗ್ತಾಯಿತ್ತು. ಇನ್ನು ನಾವು ಕೂಡ ಬಂದು ನಮ್ಮದು ಒಂದು ಇದಿರುತ್ತಲ್ಲ, ನೀರಲ್ಲಿ ಈ ಥರ ನೇಮ್ ಎಲ್ಲ ಬರೆದುಕೊಂಡು ಅದೊಂದಷ್ಟು ರೀಲ್ಸ್ ಮಾಡಿಕೊಂಡು ಅಂತ, ಇನ್ನು ಅದನ್ನೆಲ್ಲ ಮಾಡಿಕೊಂಡು ನಾವು ಕೂಡ ಒಂದಷ್ಟು ಫೋಟೋಸ್ನ ತೊಗೊಂಡ್ವಿ. ಸೊ ಬೆಸ್ಟ್ ಪಾರ್ಟ್ ಏನು ಅಂತ ಹೇಳಿದ್ರೆ ಅಲ್ಲಿ ಜಾಸ್ತಿ ಕ್ರೌಡ್ ಇರಲಿಲ್ಲ ನಮಗೆ. ಅದೊಂದು ತುಂಬ ಖುಷಿ ಆಯಿತು ನಮಗೆ. ಕ್ರೌಡ್ ಇರಲಿಲ್ಲ, ನಮ್ಮ ಪಾಡಿಗೆ ನಾವು ಆರಾಮ್ಸೆ ನೀಟಾಗಿ ಆಟಾಡ್ಕೊಂಡು ಬಂದ್ವಿ. ಬಟ್ ಬೇಜಾರು ಅಂತ ಹೇಳಿದ್ರೆ ನಾವಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ, ಅದೇ ಬೇಜಾರು. ಇನ್ನು ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದೆ ಮರವಂತೆ ಬೀಚು. ಇಷ್ಟು ದಿನ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತಾ ಇದ್ದಿದ್ದು ಬೀಚ್ನ ಇವತ್ತು ಅಲ್ಲೇ ಸ್ಟಾಪ್ ಮಾಡಿ ಬಂದಿದ್ವಿ. ತುಂಬ ಖುಷಿ ಆಯಿತು. ಇನ್ನಲ್ಲಿ ಎಕೋ ಬೀಚಲ್ಲಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೂ ಆಗಲಿಲ್ಲ, ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೂ ಆಗಲಿಲ್ಲ. ಇಲ್ಲಿ ಸನ್ಸೆಟ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಬೇಗ ಇಲ್ಲಿಗೆ ಬಂದ್ವಿ. ಇಲ್ಲೂ ಅಷ್ಟೇ ಗೈಸ್ ಜಾಸ್ತಿ ಕ್ರೌಡ್ ಇರಲಿಲ್ಲ, ಸ್ವಲ್ಪ ಸ್ವಲ್ಪ ಇದ್ರು ಅಷ್ಟೇ. ಇನ್ನೂ ಆ ಕಲ್ಗಳ ಗ್ಯಾಪ್ ನೋಡ್ಬೇಕು ನೀವು, ತುಂಬ ಅಂದರೆ ತುಂಬ ಗ್ಯಾಪ್ ಇದೆ. ಒಂದು ಫೋನ್ ಕೂಡ ಬಿದ್ದೋದ್ರೂ ನಮಗೆ ಐ ಥಿಂಕ್ ಎತ್ಕೊಳ್ಳೋಕ್ಕಾಗಲ್ಲ ಅನಿಸುತ್ತೆ. ಆ ರೀತಿ ಇತ್ತು ಮರವಂತೆ ಬೀಚು. ಇದು ಒಂಥರ ನಮ್ಮ ಕರ್ನಾಟಕದ ಬೆಸ್ಟ್ ಬ್ಯೂಟಿ ಸ್ಪಾಟ್ ಅನಿಸುತ್ತೆ ಅಲ್ವಾ. ಏನಂತ ಹೇಳಿದ್ರೆ ಆ ಕಡೆ ಸಮುದ್ರ, ಈ ಕಡೆ ನದಿ, ಮಧ್ಯದಲ್ಲಿ ರೋಡು ಸಕ್ಕತ್ತಾಗಿರುತ್ತೆ ಅಲ್ವಾ ವ್ಯೂವು. ನಾನು ಹೇಳಿಲ್ವಾ ಗ್ಯಾಪ್ ನೋಡಿ ಒಂದು ಫೋನ್ ಬಿದ್ದರೂ ಕೂಡ ಎತ್ಕೊಂಡೋಗೋಕ್ಕಾಗಲ್ಲ. ಸೊ ಆ ರೀತಿ ಇತ್ತು. ಆ್ಯಂಡ್ ಇದು ಕಲ್ಗಳಿಂದನೇ ಒಂಥರ ಪಾರ್ಟಿಷಿಯನ್ ಮಾಡಿರೋದ್ರಿಂದ ಎಲ್ಲ ಜನ ಒಂದೇ ಕಡೆ ಇರಲಿಲ್ಲ. ಮರವಂತೆ ಬೀಚ್ ಹೇಗಿದೆ ಅಂತ ಹೇಳಿ ನಾವು ಜಸ್ಟ್ ಇಷ್ಟು ದಿನ ಎಲ್ಲ ಬಂದು ಪಾರಿ ನೋಡ್ಕೊಂಡು ಹೋಗ್ತಿದ್ವಿ ಅಷ್ಟೇ. ಬಟ್ ಯಾವತ್ತೂ ಸ್ಟಾಪ್ ಮಾಡಿ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಸ್ಟಾಪ್ ಮಾಡಿ ನೋಡಿರೋದು. ಆ್ಯಕ್ಚುಲಿ ಮೋಸ್ಟ್ ಬ್ಯೂಟಿಫುಲ್ ಬೀಚ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಕಲ್ಲಿಂದ ಮಾಡಿರೋ ಸೆಕ್ಷನ್ನು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ವೇವ್ಸ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ನಾವಿಲ್ಲೂ ಬಂದು ನಿಲ್ಲಿಸಿರೋ ರೀಸನ್ ಬಂದು ಸನ್ಸೆಟ್ ನೋಡಲಿಕ್ಕೆ ಅಂತ. ಸೊ ಬನ್ನಿ ಸನ್ಸೆಟ್ ನೋಡುವ. ಅಲ್ಲಿ ಬೀಚಲ್ಲಿ ಆ್ಯಕ್ಚುಲಿ ಆಟಾಡಬಾರ್ದಿತ್ತು ಅನಿಸ್ತೈತೆ. ಎಕೋ ಬೀಚಲ್ಲಿ ಇಲ್ಲೇ ಆಟಾಡಿದರೆ ಚೆನ್ನಾಗಿರ್ತಾಯಿತ್ತು. ಇನ್ನೂ ಜಾಸ್ತಿ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ ಬಿಕಾಸ್ ಆ ಸಮುದ್ರದ ಅಲೆ ಸೌಂಡ್ ಸಖತ್ತಾಗಿತ್ತು, ನೀವು ಕೂಡ ಕೇಳಿ.
ಇನ್ನು ನಮ್ಮ ಡೆಸ್ಟಿನೇಷನ್ ಬಂದು ಇನ್ನು ಅಲ್ಲಿಂದ ಆದಮೇಲೆ ಧರ್ಮಸ್ಥಳ ರೂಮ್ ಬುಕ್ ಮಾಡಿದ್ವಿ, ಅಲ್ಲಿ ಹೈಟ್ ಆಗಬೇಕು ಅಂತ. ಅದು ಕೂಡ ಒಂದು 10-11 ಅಷ್ಟರಲ್ಲಿ ರೂಮು ನಾವು ಬುಕ್ ಮಾಡಿರೋದು ಸಿಗಲ್ಲ ಅಂತ ಇತ್ತು. ಸೊ ಥ್ಯಾಂಕ್ ಗಾಡ್ ಮಂಜುನಾಥನ್ಗೆ ಥ್ಯಾಂಕ್ ಹೇಳಬೇಕು ಅನಿಸುತ್ತೆ. ಬಿಕಾಸ್ ಸ್ವಲ್ಪ ಬೇಗನೆ ರೀಚ್ ಆದ್ವಿ. ಇನ್ನೂ 1-3/4 ಗಂಟೆ ಟೈಮ್ ಇರುವಾಗೇ ನಾವು ರೀಚ್ ಆದ್ವಿ ದೇವಸ್ಥಾನದ ಹತ್ರ. ಹೋಗ್ಬಿಟ್ಟು ಬ್ಯಾಗೆಲ್ಲ ಕಾರಲ್ಲೇ ಇಟ್ಟು ಫಸ್ಟ್ ಹೋಗಿ ಊಟ ಮುಗಿಸ್ಕೊಂಡ್ಬಿಡೋಣ, ಇಲ್ಲಾಂತಂದರೆ ಯಾವುದೇ ಹೋಟೆಲಲ್ಲೂ ಊಟ ಸಿಗಲ್ಲ ಅಥವಾ ಟೆಂಪಲಲ್ಲೂ ಊಟ ಸಿಗಲ್ಲ. ಅಷ್ಟು ಲೇಟ್ ಆಗಿತ್ತು ನಾವು ಧರ್ಮಸ್ಥಳ ರೀಚ್ ಆಗಿದ್ದು. ಇವಾಗ ಟೈಮ್ ಬಂದು 9:15. ಇವಾಗ ಬಂದು ಧರ್ಮಸ್ಥಳಕ್ಕೆ ರೀಚ್ ಆಗಿದ್ದೀವಿ. ರೀಚ್ ಆದ ತಕ್ಷಣ ನಾವು ಪ್ರಸಾದಕ್ಕೆ ಹೋಗ್ಬಿಡೋಣ ಅಂತ ಹೇಳಿ ಪ್ರಸಾದಕ್ಕೆ ಹೋಗ್ತಾಯಿದ್ವಿ. ಎಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಧರ್ಮಸ್ಥಳ ಅಂತ ತುಂಬ ರಶ್ ಇದೆ. ಈಗ ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ತಗೋಬೇಕು ಗೈಸ್. ಯಾಕೆಂದರೆ ಎಷ್ಟು ಆಲ್ಮೋಸ್ಟು ಇನ್ನೂ 10 ಹಂಗೆ ರೀಚ್ ಆಗಬೇಕಿತ್ತು, ಬಟ್ ಬೇಗನೆ ರೀಚ್ ಆಗಿದ್ದೀವಿ. ಪಾಪ ಗಾಡಿ ಓಡಿಸೋರಂತೂ ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ. ಸುದಿ ಮತ್ತು ಯತಿ ರೂಟ್ ಹೇಳಿ ಹಂಗೆ ಇದಾಗ್ಬಿಟ್ಟಿದೆ. ಆ್ಯಂಡ್ ಊಟದ್ದು ರಶ್ ಕೂಡ ಏನಿರಲಿಲ್ಲ, ಆರಾಮ್ಸಾಗಿ ಹೋದ್ವಿ ನಾವು. ಹೋಗ್ಬಿಟ್ಟು ಊಟ ಮುಗಿಸ್ಕೊಳ್ಳೋಣ ಅಂದ್ಕೊಂಡ್ವಿ. ಸೊ ನಂದು ಫುಲ್ಲು ಮುಖ ಎಲ್ಲ ಡಲ್ ಹೊಡೆದು ಕಾಜಲೆಲ್ಲ ಒಳ್ಳೆ ನಾಗವಲ್ಲಿ ರೀತಿ ಕಾಣಿಸ್ತಾ ಇದೆ. ನಾನು ಫೇಸೇ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಅಷ್ಟೊಂದು ಕಾಣಿಸ್ತಾ ಇತ್ತು. ಹಾಗೆ ಆ ರೆಡ್ ಐಸ್ ಕೂಡ ಇತ್ತು. ಇನ್ನು ಫೈನಲಿ ಊಟಕ್ಕೆ ಹೋಗಿ ನಮ್ಮ ಜಶ್ವಿಗೆ ಊಟ ಮಾಡ್ಬೇಕಾದ್ರೆ ಒಂದಷ್ಟು ಕತೆಗಳನ್ನ ಹೇಳಬೇಕು ನಾವು. ಅವಳಿಗೆ ಕೂಡ ಒಂದಷ್ಟು ಕತೆಗಳನ್ನ ಹೇಳ್ಕೊಂಡು ಇನ್ನು ನಾವು ಊಟನ ಮುಗಿಸ್ಕೊಂಡ್ವಿ. ಸೊ ನಮ್ಮ ಜಶ್ವಿ ಫೋನ್ ಕೇಳ್ತಾ ಇರಲಿಲ್ಲ ಆವಾಗ ನಾನು ಈ ವಿಡಿಯೋ ಮಾಡ್ಕೊಂಡಾಗ. ಈಗ ವಾಯ್ಸ್ ಓವರ್ ಕೊಡೋ ಟೈಮಲ್ಲಿ ಮಾಡ್ತಾಳೆ. ಇನ್ನು ಅಲ್ಲಿಂದ ಊಟ ಮುಗಿಸ್ಕೊಂಡು ಧರ್ಮಸ್ಥಳದಲ್ಲಿ ಊಟ ಮುಗಿಸ್ಕೊಂಡು ಬರಬೇಕಾದ್ರೆ ಐಸ್ ಕ್ರೀಮ್ಸ್ ಇರುತ್ತೆ ಅಲ್ವಾ, ಅಲ್ಲಿ ಎಲ್ಲರೂ ಕೂಡ ಒಂದೊಂದು ಸ್ಕೂಪ್ ಐಸ್ ಕ್ರೀಮ್ನ ತಗೊಂಡು ಇನ್ನು ನಾವು ಬಂದಿದ್ದೆ ನಮ್ಮ ರೂಮ್ ಮಾಡಿದ ಕಡೆ. ಸೊ ಅಲ್ಲೂ ಕೂಡ ನಮಗೆ ಸ್ವಲ್ಪ ಲೇಟೇ ಆಯಿತು ನಮಗೆ ಅದು ಸಿಗೋಂಥದ್ದು. ಹಂಗೂ ಅಲ್ಲೊಂದು 1/2 ಅವರ್ ವೆಯ್ಟ್ ಮಾಡಿ ಕೊನೆಗೆ ನಮಗೆ ರೂಮ್ ಕೂಡ ಸಿಕ್ತು. ಅಲ್ಲಿಂದ ಲಗೇಜ್ಗಳನ್ನೆಲ್ಲ ತೊಗೊಂಡು ಹೋಗಬೇಕು ಅಂತ ಪ್ಯಾಕ್ ಮಾಡ್ತಾಯಿದ್ರೆ ನಮ್ಮ ಜಶ್ವಿ ಅವಳದು ಕರ್ಚೀಫ್ ಎಲ್ಲ ಅವಳ ಹ್ಯಾಟ್ ಒಳಗಡೆ ಹಾಕ್ಕೊಂಡು ಅಜ್ಜಿ ಮೊಮ್ಮಗಳಿಬ್ಬರು ಒಂದು ಕಡೆ ಫುಲ್ ಕೂತಿದ್ರು. ಯಾಕೆಂದರೆ ನಮ್ಮ ಲಗೇಜೇ ಅಷ್ಟೊಂದಿತ್ತು. ಫೈನಲಿ ರೂಮ್ ಸಿಕ್ತು. ಎಲ್ಲರೂ ಬ್ಯಾಗೆಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ ಆರಾಮ್ಸೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರು. ಇನ್ನು ನಮಗೆ ರೂಮ್ ಸಿಕ್ಕಿದ್ದು ಬಂದು ಸಹ್ಯಾದ್ರಿ. ಅದರ ಆಪೋಸಿಟೇ ನಮಗೆ ಅಲ್ಲಿ ಸೋಡಾ ಆ್ಯಂಡ್ ಕಾಫಿ ಟೀ ಎಲ್ಲ ಸಿಕ್ತು. ಇಲ್ಲಂತೂ ಏನು ಪ್ರಾಬ್ಲಮ್ ಆಯಿತು ಅಂದರೆ ಕಾರ್ ಪಾರ್ಕಿಂಗಿಗೆ ಪ್ರಾಬ್ಲಮ್ ಆಗೋಯಿತು ನಮಗೆ. ಅಷ್ಟು ಪ್ರಾಬ್ಲಮ್ ಆಯಿತು. ಕೊನೆಗೆ ಕಾರ್ ಪಾರ್ಕಿಂಗು ಸಿಕ್ತು, ರೂಮು ಸಿಕ್ತು. ಅಲ್ಲಿಂದ ನಾನು ಮತ್ತು ಸುದಿ ಇಬ್ಬರು ಒಂದು ನಿಂಬು ಸೋಡಾ ಕುಡ್ಕೊಂಡು ಇನ್ನು ನೆಕ್ಸ್ಟ್ ನಾವು ಕೂಡ ನಮ್ಮ ರೂಮ್ಗೆ ಹೋದ್ವಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಟೇಕ್ ಕೇರ್, ಬಾಯ್.